ಮೂವಿ ಹೆಸರು ತೇರೆ ಇಸ್ಕ್ ಮೇ. ಇದು ಮೂವಿ ಹಿಂದಿಯಲ್ಲಿ ಬಂದಿದೆ, ಆದ್ರೆ ತೆಲುಗು, ತಮಿಳು ಮತ್ತೆ ಹಿಂದಿಯಲ್ಲಿ ಅವುಗಳಿದೆ. ಆದ್ರೆ ಕನ್ನಡದಲ್ಲಿ ಮತ್ತೆ ಮಲಯಾಳಂ ಅಲ್ಲಿ ಅವುಗಳಿಲ್ಲ. ಆದ್ರೆ ನಾನು ತೆಲುಗು ಅಲ್ಲಿ ಮತ್ತೆ ಹಿಂದಿಯಲ್ಲಿ ತುಂಬಾನೇ ಒಂದ್ ಸ್ವಲ್ಪ ಬರುತ್ತೆ. ಆದ್ರೂ ಕೂಡ ನೋಡಿದೆ. ಮೂವಿ ಹೇಗ ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೂವಿ ರಿವ್ಯೂ ಕೂಡ ಇದು, ಮತ್ತೆ ಈ ಮೂವಿ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಕೊಡ್ತೀನಿ. ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ತರ ಮೂವೀಸ್ ಒಂದು ಯಾವ್ದಾರ ರಿವ್ಯೂಗಾಗಿ, ಮೂವಿ ಎಲ್ಲಿ ಸಿಗುತ್ತೆ ಅನ್ನೋದಕ್ಕಾಗಿ, ಮೂವಿ ಯಾವ ಚೆನ್ನಾಗಿದೆ ಅನ್ನೋದಕ್ಕಾಗಿ ಈ ಚಾನಲ್ ಅಲ್ಲಿ ತಿಳಿಸ್ಕೊಡಲಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಗುರು. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಸಣ್ಣ ಕಾನ್ಸೆಪ್ಟ್ ಆಗಿ ಹೇಳ್ಬಿಡ್ತೀನಿ. ಒಂದು ಲವ್ ಬ್ಯಾಡ್ ಸ್ಟೋರಿ ಅಂತ ಅನ್ಬೋದು. ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ಮೂವಿ ಮಾತ್ರ ಬೇರೆ ಲೋಕನೇ ಅನ್ಕೊಂಬಿಡಿ, ಆ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡುತ್ತೆ. ಒಂದು ಸಿನ್ಸಿಯರ್ ಆದ ಲವ್ ಇರ್ಬೋದು. ಒಬ್ಬ ಮೂವಿ ಕತೆಗಳನ್ನ ಹೋಗ್ಬಿಡೋಣ. ಮೂವಿ ಒಂದು ಸಣ್ಣ ಸೀನ್ ಹೇಳ್ಬಿಡ್ತೀನಿ, ಮತ್ತೆ ನೀವು ಮೂವಿ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ಮಾತಾಡೋಣ. ಎಲ್ಲಿ ಸಿಗುತ್ತೆ ಎಲ್ಲಿಲ್ಲ ಅನ್ನೋದನ್ನ. ಈ ಮೂವಿ ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಹೀರೋ ಒಂದು ಬ್ಯಾಡ್ ಬಾಯ್ ಅಂತಂದ್ರೆ ಆ ಕಾಲೇಜಲ್ಲಿ ಅವ್ನಿಗೆ ಲವ್ವರ್ಸ್ ಅಂದ್ರೆ ಆಗಲ್ಲ ಒಂದು ಆಟಿಟ್ಯೂಡ್ ಇಂದ ಬರೀ ಕೋಪ ಮಾಡ್ಕೊಂಡ್ ಇರ್ತಾನೆ ಗುರು. ಆ ಕೋಪ ಮಾಡ್ಕೊಂಡ ಹೀರೋನ ಅವನನ್ನ ಕೂಲ್ ಆಗಿ ಇಡೋಕೆ ಅಂತ ನಮ್ಮ ಹೀರೋನಿ ಎಂಟ್ರಿ ಕೊಡ್ತಾಳೆ ಅವನ ಲೈಫಲ್ಲಿ. ಆ ಲೈಫಲ್ಲಿ ಎಂಟ್ರಿ ಕೊಟ್ಟಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ಫಸ್ಟ್ ಹಾಫ್ ಮಾತ್ರ ಬೇರೆ ಲೆವೆಲ್ ಅಂತ ಹೇಳ್ಕೊಳ್ಳಿ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗ್ ಇದೆ ಗುರು, ಈ ಎಮೋಷನ್ ಸಾಂಗ್. ಅದಂತೂ ಹಿಂದಿಯಲ್ಲಿ ಮಿಲಿಯನ್ ಗಟ್ಲೆ ಓಡ್ಬಿಟ್ಟಿದೆ. ಆ ಹಿಂದಿ ಸಾಂಗ್ಗೋಸ್ಕರ ಈ ಮೂವಿನ ನೋಡದೆ ಗುರು. ಆ ತರ ಎಕ್ಸ್ಪೀರಿಯನ್ಸ್ ಕೊಡೋಕೆ ಆ ಸಾಂಗೇ ಮೇನು. ಆ ಸಾಂಗ್ ನೋಡ್ಬೇಕಂತ ಈ ಮೂವಿ ನೋಡಿದೆ ಗುರು. ನಾನು ಮೂವಿ ಮುಗಿಸಿದ್ಮೇಲೆ ಸರ್, ಮೂವಿ ಮಾತ್ರ ಸಖತ್ತಾಗಿತ್ತು ಅನಿಸ್ತು. ಆ ಸಿಚುವೇಶನ್ ಅಲ್ಲಿ ಹೇಳ್ಬೇಕಂದ್ರೆ, ಈ ವಿಡಿಯೋನ ಒಂದ್ ತಾಸು ಬಿಟ್ಟು ಮಾಡಿದ್ದು, ಆದ್ರೆ ಮೂವಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಆ ಟೈಮ್ ಅಲ್ಲಿ ಸೂಪರ್ ಆಗಿತ್ತು. ಮೈಂಡ್ ಬ್ಲೋವಿಂಗ್ ಅಂತ ಅನ್ಬೋದು. ಲವ್ ಯಾರು ಮಾಡಿರ್ತಾರ ಅವ್ರಿಗಂತೂ ಕನೆಕ್ಟ್ ಆಗುತ್ತೆ. ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು. ನಮ್ಗೆ ಸ್ವಲ್ಪ ಅರ್ಥ ಆಯ್ತು, ಆದ್ರೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಅದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಅಂತ ಅದೊಂದು ಬರ್ಬೇಕು, ಅದೊಂದು ಬಂದ್ಮೇಲೆ ನೋಡ್ಬೇಕು. ಮೂವಿ ಕನ್ನಡದಲ್ಲಿ ಒಂದು ಬಂದಿಲ್ಲ, ಅದೊಂದು ಬೇಜಾರು. ಆದ್ರೆ ಹಿಂದಿ ಮೂವಿ ಅಂತ ನಮ್ಮ ಧನುಷ್ ಅವರ ಮೂವಿಗಳು ಅಂತೂ ತುಂಬಾ ಚೆನ್ನಾಗಿರ್ತಿದ್ವು. ತಮಿಳ್ನಲ್ಲಿ ಅವರು ತುಂಬಾ ಚೆನ್ನಾಗಿ ಮೂವಿ ಮಾಡ್ತಾರೆ. ಅವ್ರ ಸ್ಕ್ರೈಡ್, ಅವ್ರ ಕಥೆನ ಆರಿಸ್ಕೊಳೋದಿದೆ ಅಲ್ವಾ, ಅದ್ರ ಸಂಬಂಧ ಅವ್ರ ಮೂವೀಸ್ ಗಳನ್ನ ನಾವು ಮಿಸ್ ಮಾಡುತ್ತಾ ನೋಡ್ತಾ ಇರೋದು. ಇಡ್ಲಿ ಕಡೆ ಅಂತ ಅವ್ರು ಹೀಗೆ ಸೆನೆದರಲ್ಲಿ ಬಂದಿರೋ ವರ್ಷಕ್ಕೊಂದು 2 ಪಿಕ್ಚರ್ ಕೊಡುವಂತ ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಇದು ಕೂಡ ಒಂದು ಮೂವಿ ಅಂತ ಅನ್ಬೋದು. ತೇರೆ ಇಸ್ಕ್ ಮೇ ಮೂವಿ ಮಾತ್ರ ಸಖತ್ತಾಗಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಬಿಟ್ಟು ಮತ್ತೆ ಹಿಂದಿ ಮತ್ತೆ ತೆಲುಗು, ತಮಿಳು ಆ ಭಾಷೆಗಳಲ್ಲಿ ಈ ಮೂವಿ ಸಿಗುತ್ತೆ. ಮಿಸ್ ಮಾಡದೆ ನೋಡಿ. ಮೂವಿ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ ಕೊಡುತ್ತೆ. ಸೆಕೆಂಡ್ ಎಂಡಿಂಗ್ ಮಾತ್ರ ಒಂದ್ ಸ್ವಲ್ಪ ಬೆಟರ್ ಆಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು. ಎಂಡಿಂಗ್ ಕೂಡ ನಿಮ್ಗೆ ಚೆನ್ನಾಗಿ ಇಷ್ಟ ಆಗುತ್ತೆ. ಒಂದು ಕನೆಕ್ಟ್ ಆಗಿದೆ. ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಒಂದು ಒಳ್ಳೆ ಕನೆಕ್ಟ್ ಆಗುತ್ತೆ. ಮೂವಿ ಮಾತ್ರ ಒಂದೀಟು ಬೋರ್ ಹೊಡ್ಸಲ್ಲ. ಫಸ್ಟ್ ಹಾಫ್ ಅಲ್ಲಿ ಕತೆಗಳನ್ನ, ನಿಮ್ಗೆ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತ ಹೋಗ್ತಾರೆ ಗುರು. ಒಂದು 2 ನಿಮಿಷದಲ್ಲಿ ಮೂವಿ ನಿಮ್ಗೆ ಕನೆಕ್ಟ್ ಆಗೋದ್ರಲ್ಲಿ ಒಂದು 2 ಮಾತೇ ಇಲ್ಲ. ಆ ತರ ಕನೆಕ್ಟ್ ಆಗೋದ್ರಲ್ಲಿ ಈ ಮೂವಿ ಯಶಸ್ವಿ ಆಗಿದೆ ಅಂತ ಅನ್ಬೋದು ಗುರು. ಇದಂತೂ ಭರ್ಜರಿ ಪ್ರದರ್ಶನ ಕಂಡಿದೆ ಹಿಂದಿಯಲ್ಲಿ. ಮತ್ತೆ ತಮಿಳ್ನಲ್ಲಿ OTT ಬಂದ್ಮೇಲೆ ಬಿಟ್ಟಿದ್ದಾರೆ. ಆದ್ರೆ ನಾವು ನೋಡೋದಂತೂ ಹಿಂದಿಯಲ್ಲಿ ಮತ್ತೆ ಒಂದ್ ಸ್ವಲ್ಪ ಅರ್ಧ ತೆಲುಗು ಅಲ್ಲಿ. ಅದರಲ್ಲಿ ಅಂತೂ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮೂವಿ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ 1-2 ಮಾತೇ ಇಲ್ಲ. ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತೀನಿ ಅಂತ ಹೇಳೋಕೆ ಇಷ್ಟ ಪಡ್ತಾ ಇದ್ದೀನಿ ಗುರು. ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಯಾಕಂದ್ರೆ ಇದೇ ತರ ವಿಡಿಯೋಸ್ಗಾಗಿ ನಿಮ್ಗೆ ಯಾವ ತರ ಮೂವಿ ಹೆಂಗಿರುತ್ತೆ ಏನಲ್ಲ ಅನ್ನೋದನ್ನ ನಿಮ್ಗೆ ನೀವು ತಿಳಿಸ್ಕೊಡುವಂತ ಮಾಹಿತಿ ನನ್ನದು. ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇದೇ ತರ ಸೂಪರ್ ಆಗಿರೋ ಮೂವೀಸ್ಗಳನ್ನ ನಿಮ್ಗೋಸ್ಕರ ತಗೊಂಡ್ ಬರ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ, ಮೂವಿ ಮಾತ್ರ ಸಖತ್ತಾಗಿದೆ, ಮಿಸ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗುರು, ನೆಕ್ಸ್ಟ್ ಟೈಮ್ ಸಿಗೋಣ.